ಸಚಿವ ನಾಗೇಂದ್ರ ರಾಜೀನಾಮೆಗೆ ಬಿಜೆಪಿ ಆಗ್ರಹ ಮಾಡಿರತಕ್ಕಂತ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಿಜೆಪಿ ನಾಯಕರ ವಿರುದ್ಧ ಕಾಂಗ್ರೆಸ್ ನಾಯಕರು ಕೂಡ ಕಿಡಿಕಾರಿದ್ದಾರೆ. ಸಚಿವರಾದ ಪ್ರಿಯಾಂಕ್ ಖರ್ಗೆ, ಸಂತೋಷ್ ಲಾಡ್ ಕಿಡಿಕಾರಿದ್ದು, ಯಾವ ಆಧಾರದ ಮೇಲೆ ರಾಜೀನಾಮೆಯನ್ನ ಕೊಡಿಸೋದು, ಅವರು ತಪ್ಪು ಮಾಡಿದ್ದಾರೆ ಅಂತ ಹೇಳೋಕೆ ಇನ್ನೂ ಏನು ಕೂಡ ಸಾಬೀತಾಗಿಲ್ಲ. ಅಸ್ತಿತ್ವ ಉಳಿಸಿಕೊಳ್ಳೋಕೆ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಅಷ್ಟೇ ಬಿಜೆಪಿಗರು ಅಂತ ಬಿಜೆಪಿ ನಾಯಕರ ವಿರುದ್ಧ ಪ್ರಿಯಾಂಕ್ ಖರ್ಗೆ ಹಾಗೂ ಸಂತೋಷ್ ಲಾಡ್ ಕಿಡಿಕಾರಿದ್ದಾರೆ. ನಡಿಬೇಕಾದಾಗೆಲ್ಲಾರು ಸೆಕ್ಷನ್ 144 ಇರ್ತದೆ. ನಿಮ್ ಮುಖಾಂತರ ನಾನು ವಿನಂತಿ ಮಾಡ್ತಾ ಇದ್ದೇನೆ ನಮ್ಮ ಬಿಜೆಪಿ ನಾಯಕರಿಗೆ, ದಯವಿಟ್ಟು ಫ್ರೀಡಂ ಪಾರ್ಕ್ ನಲ್ಲಿ ಪರ್ಮಿಷನ್ ಕೊಟ್ಟಿದ್ದೇವೆ, ಅಲ್ಲಿ ನೀವು ಹೋಗಿ ನೀವೇನಾದ್ರೂ ಮಾಡಬೇಕು ಅಂದ್ರೂ ಕೂಡ ತಯಾರಿದ್ದೇವೆ ಅಂತ ಹೇಳಿದ್ದೇವೆ. ಈ CBI ಪ್ರಾಸಿಕ್ಯೂಷನ್ ಕೇಳಿದ್ದಾರೆ ಅಂತ ಮಾಹಿತಿ ಇದೆ. ಕೊಟ್ರೆ ಮಿಸ್ಟರ್ ನಾಗೇಂದ್ರ ವಿಲ್ ಡೀಲ್ ವಿತ್ ಇಟ್ ಇನ್ ದ ಕೋರ್ಟ್. CBI ಚಾರ್ಜ್ ಶೀಟ್ ನಾನು ಓದಿಲ್ಲ, ನೀವು ಓದಿಲ್ಲ, ಗವರ್ನರ್ ಹತ್ರನೂ ಇಲ್ಲ. ಯಾವ ಆಧಾರದ ಮೇಲೆ ರಾಜೀನಾಮೆ ಕೊಡ್ಸೋದು? ಏನೇ ಇದ್ರು ನಿಮ್ ಮುಖಾಂತರ ಮನವಿ ಮಾಡ್ಕೊಳ್ತಾ ಇದ್ದೀನಿ, ಚರ್ಚೆ ಮಾಡಿ. ಸದನ ನಡೀತಾ ಇದೆ, ಜ್ವಲಂತ ಸಮಸ್ಯೆಗಳಿವೆ, ಅದ್ರ ಬಗ್ಗೆ ಚರ್ಚೆ ಮಾಡೋಣ. ನೀವು ರಾಜಕೀಯ ಅಸ್ತಿತ್ವವನ್ನ ಉಳಿಸ್ಕೊಳ್ಳಿಕ್ಕೆ ಹೀಗೆ ಮಾಡಿದ್ರೆ ಜನರು ನೋಡ್ತಾ ಇದ್ದಾರೆ. ಇಲ್ಲ, ಅವರಿಗೆ ಅದೇ ನಾಗೇಂದ್ರ ವಿಷಯದಲ್ಲಿ ಅವರಿಗೆ ಸ್ಪಷ್ಟೀಕರಣ ಸರ್ಕಾರ ಕೊಡಬಾರ್ದು ಅಂತ ನಾವು ತಿಳಿಲಿಲ್ಲ. ನಾನು ವೈಯಕ್ತಿಕವಾಗಿ ನಾಗೇಂದ್ರನ್ನು ಡಿಫೆಂಡ್ ಮಾಡ್ಕೊಳ್ತಾ ಇಲ್ಲ. ನಾಗೇಂದ್ರ ಅಲಿಗೇಷನ್ಸ್ ಬಂದಾಗ ರಾಜೀನಾಮೆ ಮಾಡಿರ್ತಕ್ಕಂಥ ಜಗತ್ ಜಾಹಿರಿದೆ. ಅದಾದ ನಂತರ ಎಲ್ಲ ಏಜೆನ್ಸಿಗಳು ಇನ್ವೆಸ್ಟಿಗೇಷನ್ ಮಾಡಿದೆ. ಇವತ್ತುವರೆಗೆ ಯಾವ್ದನ್ನ ಒಂದು ಇನ್ವೆಸ್ಟಿಗೇಷನ್ ಏಜೆನ್ಸಿ ಕರೆಕ್ಟ್ ಪ್ರೂಫ್ ಆಗಿ ತೋರಿಸಿದ ನಾಗೇಂದ್ರ ಈ ರೀತಿ ಲೆಟರ್ ಬರ್ದಿದ್ರು, ಈ ತರ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಂತ ಬರ್ದಿರ್ತಕ್ಕಂಥದ್ದು ನನಗೆ ಮಾಹಿತಿ ಇಲ್ಲ. ನಾನು ಯಾವ್ದು ಜಸ್ಟಿಫಿಕೇಶನ್ ಕೊಡ್ತಾ ಇಲ್ಲ, ಬಟ್ ನನಗಿರ್ತಕ್ಕಂಥ ಒಂದು ಕಾಮನ್ ಸೆನ್ಸ್ ಅಲ್ಲಿ ನಾನು ಪ್ರಶ್ನೆ ಕೇಳ್ತಾ ಇದ್ದ ಅಂತ ಯಾವ್ದಿದೆ, ಯಾರು ಮೇನ್ ಫ್ರಾಡ್ ಮಾಡಿದ್ರೆ ಅದ್ರ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಒಂದು ಅವಕಾಶ ಕೊಡ್ಬೇಕಂಬದ್ ಬಿಟ್ರೆ ನಾವ್ ಯಾರಿಗೆ ಬ್ಲೇಮ್ ಗೇಮ್ ಮಾಡ್ತಲ್ಲ, ಯಾರಿಗೆ ಡಿಫೆಂಡ್ ಮಾಡ್ತಾ ಇಲ್ಲ. ಸ್ಟಿಲ್ ಐ ಆಮ್ ವೆರಿ ಕ್ಲಿಯರ್. ನನಗಿರ್ತಕ್ಕಂಥ ಸ್ವಲ್ಪ ಬಿಸ್ನೆಸ್ ನಾಲೆಜ್ ನಲ್ಲಿ ಈ ರೀತಿಯಾದಂತ ಟ್ರಾನ್ಸ್ಫರ್ ಆಗ್ಬೇಕಂದ್ರೆ ಬ್ಯಾಂಕ್ ನಲ್ಲಿ ಇರ್ತಕ್ಕಂಥ ಆಫೀಸ್ ನಾನು ಫೋನ್ ಮಾಡಿ ನಿಮ್ಮ ಅಕೌಂಟಿಗೆ 1,000 ಕೋಟಿ 500 ಕೋಟಿ 50 ಕೋಟಿ ಟ್ರಾನ್ಸ್ಫರ್ ಮಾಡಿದ್ರೆ ಬ್ಯಾಂಕ್ ಮ್ಯಾನೇಜರ್ ಮಾಡ್ಬಿಡ್ತಾನ? ಪ್ರೋಟೋಕಾಲ್ ಇದೆ ಬ್ಯಾಂಕ್ ಮ್ಯಾನೇಜರ್ಗೆ. ಮುಖ್ಯಮಂತ್ರಿ ಫೋನ್ ಮಾಡಿ ಟ್ರಾನ್ಸ್ಫರ್ ಮಾಡಿದ್ರೆ ಮಾಡ್ಬಿಡ್ತಾನ? ನಿರ್ಮಲಾ ಸೀತಾರಾಮನ್ ಅವರು ಫೋನ್ ಮಾಡಿ ನ್ಯಾಷನಲೈಸ್ ಬ್ಯಾಂಕಿಗೆ ದುಡ್ಡು ಟ್ರಾನ್ಸ್ಫರ್ ಮಾಡಿದ್ರೆ ಮಾಡ್ಬಿಡ್ತಾರ? ಅದೇ ಹೇಳ್ತದಲ್ಲ, ಕೇಂದ್ರ ಸರ್ಕಾರದಲ್ಲಿ ಇವತ್ತು ಸುಮಾರು ನ್ಯಾಷನಲೈಸ್ ಬ್ಯಾಂಕ್ ನಲ್ಲಿ 67,000 ಕೋಟಿ ಇದೇ ರೀತಿಯನ್ನ ಫ್ರಾಡ್ ಇದೆ. ಕ್ಯಾನ್ ವಿ ಬ್ಲೇಮ್ ನಿರ್ಮಲಾ ಸೀತಾರಾಮನ್? ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.